ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸಾಲ ಮಾಡುವವರಿಗೆ ಗುಡ್ ನ್ಯೂಸ್. ಸಿಬಿಲ್ ಇಲ್ಲದೆ ಇನ್ಮೇಲೆ ಸಾಲ. ಕೇಂದ್ರ ಸರ್ಕಾರ ಹೊಸ ನಿಯಮ. ನಮಸ್ಕಾರ ಸ್ನೇಹಿತರೆ. ಕ್ರೆಡಿಟ್ ಸ್ಕೋರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ತಗೊಂಡಿದೆ. ಇನ್ಮೇಲೆ ಸಿಬಿಲ್ ಸ್ಕೋರ್ ಇಲ್ಲದೆ ಇದ್ರೂ ಕೂಡ ಸಾಲ ಸಿಗುತ್ತೆ ಅಂತ ಹೇಳಿದೆ. ಈ ಸಂಬಂಧ ಬ್ಯಾಂಕ್ಗಳಿಗೂ ನಿರ್ದೇಶನ ನೀಡಿದೆ. ಈ ವಿಚಾರ ಎಷ್ಟು ಮಹತ್ವದ್ದಾಗಿತ್ತು ಅಂದ್ರೆ ದೇಶದ ಮೇಲ್ಮನೆ ರಾಜ್ಯಸಭೆಯಲ್ಲಿ ಸಿಬಿಲ್ ವಿಷಯ ಚರ್ಚೆಯಾಗಿದೆ. ಖುದ್ದು ಕೇಂದ್ರ ಸಚಿವರು ಉತ್ತರ ನೀಡಿದ್ದಾರೆ. ಹಾಗಿದ್ರೆ ಇನ್ಮೇಲೆ ಸಾಲ ತಗೊಳ್ಳೋಕೆ ಸಿಬಿಲ್ ಸ್ಕೋರ್ ಬೇಡ್ವಾ? ಸರ್ಕಾರ ಹೇಳಿದ್ದೇನು? ಯಾರಿಗೆಲ್ಲ ಇದು ಅನ್ವಯ? ಸಿಬಿಲ್ ಇಲ್ಲ ಅಂದ್ರೆ ಮತ್ತೆ ಯಾವ ಆಧಾರದ ಮೇಲೆ ಸಾಲ ಕೊಡ್ತಾರೆ? ಎಲ್ಲವನ್ನ ಹೇಳ್ತೀವಿ. ವಿಡಿಯೋನ ಕಡೆತನಕ ನೋಡಿ. ಹೊಸ ಸಾಲಕ್ಕೆ ಸಿಬಿಲ್ ಬೇಡ. ಹೌದು ಸ್ನೇಹಿತರೆ, ಸಿಬಿಲ್ ಸಂಬಂಧ ಸರ್ಕಾರ ಇಂಥದ್ದೊಂದು ನಿರ್ಧಾರ ತಗೊಂಡಿದೆ. ಸಿಬಿಲ್ ಲೋನ್ ವಿಚಾರದಲ್ಲಿ ಭಾರತದಲ್ಲಿ ಅತಿ ಮುಖ್ಯ ಅಂಕಿಅಂಶ ನಿಮ್ಮ ಸಾಲದ ಅರ್ಹತೆ ನಿರ್ಧರಿಸುವ 3 ಅಂಕಿಯ ಸಂಖ್ಯೆ. ಬ್ಯಾಂಕ್ಗಳು ನೀವು ಸಾಲ ಮರುಪಾವತಿ ಮಾಡುವಲ್ಲಿ ಎಷ್ಟು ವಿಶ್ವಾಸಾರ್ಹರು ಅನ್ನೋದನ್ನ ಅಳೆಯೋದಕ್ಕೆ ಸಿಬಿಲ್ ಸ್ಕೋರ್ ಬಳಸ್ತಾರೆ. ಸಾಲ ಬೇಕಂದ್ರೆ ಉತ್ತಮ ಸಿಬಿಲ್ ಸ್ಕೋರ್ ಇರಲೇಬೇಕು. ಆದ್ರೆ ಗುಡ್ ಸಿಬಿಲ್ ಸ್ಕೋರ್ ಬರ್ಬೇಕಂದ್ರೆ ಫಸ್ಟ್ ಲೋನ್ ಪಡೆದಿರ್ಲೇಬೇಕು. ಆದ್ರೆ ಮೊದಲ ಬಾರಿಗೆ ಸಾಲ ಪಡೆಯುವವರ ಕಥೆ ಏನು? ಯಾವುದೇ ಕ್ರೆಡಿಟ್ ಹಿಸ್ಟರಿ ಇಲ್ಲದೆ ಸಾಲ ಹೇಗ್ ಸಿಗುತ್ತೆ? ಇದು ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಗೆ ಕಾಡ್ತಿದ್ದ ದೊಡ್ಡ ಸಮಸ್ಯೆಯಾಗಿತ್ತು. ಕ್ರೆಡಿಟ್ ಇತಿಹಾಸ ಇಲ್ಲ ಅಂದ್ರೆ ಲೋನ್ ಅಪ್ಲಿಕೇಶನ್ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಹೀಗಾಗಿ ಫಸ್ಟ್ ಟೈಮ್ ಲೋನ್ ತಗೊಳ್ಳೋರಿಗೆ ಸಮಸ್ಯೆ ಆಗ್ತಿತ್ತು. ಆದ್ರೀಗ ಕೇಂದ್ರ ಸರ್ಕಾರ ಮೊದಲ ಬಾರಿಯ ಸಾಲಗಾರರಿಗೆ ಗುಡ್ ನ್ಯೂಸ್ ನೀಡಿದ್ದು, ಕ್ರೆಡಿಟ್ ಸ್ಕೋರ್ ಇಲ್ಲದಿದ್ರೂ ಸಾಲ ನೀಡಬೇಕು ಅಂತ ಹೇಳಿದೆ. ಈ ಮೂಲಕ ದೇಶದ ಕೋಟ್ಯಾಂತರ ಹೊಸ ಸಾಲಗಾರರ ಪಾಲಿಗೆ ಹಣಕಾಸು ವ್ಯವಸ್ಥೆ ಬಾಗಿಲನ್ನ ತೆರೆದಿಟ್ಟಿದೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಅಂದ್ರೆ ಆಗಸ್ಟ್ 18ರಂದು ರಾಜ್ಯಸಭೆಯಲ್ಲಿ ಸಿಬಿಲ್ ಸ್ಕೋರ್ ಬಗ್ಗೆ ಪ್ರಶ್ನೆ ಮಾಡಲಾಗಿತ್ತು. ತಮಿಳುನಾಡಿನ ರಾಜ್ಯಸಭಾ ಸಂಸದೆ ಆರ್ ಸುಧಾ ಅನ್ನೋರು ಸರ್ಕಾರನ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಸಂಸತ್ತಿನಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಉತ್ತರ ನೀಡಿದೆ. ಯಾವುದೇ ವ್ಯಕ್ತಿಗೆ ಕ್ರೆಡಿಟ್ ಇತಿಹಾಸ ಇಲ್ಲ ಅನ್ನೋ ಏಕೈಕ ಕಾರಣಕ್ಕೆ ಬ್ಯಾಂಕುಗಳು ಅಥವಾ ಯಾವುದೇ ಹಣಕಾಸು ಸಂಸ್ಥೆ ಸಾಲದ ಅರ್ಜಿ ತಿರಸ್ಕರಿಸುವಂತಿಲ್ಲ ಅಂತ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಹೇಳಿದ್ದಾರೆ. ಮೊದಲ ಬಾರಿ ಸಾಲ ಪಡೆಯುವವರಿಗೆ ಸಿಬಿಲ್ ಸ್ಕೋರ್ ಇಂತಿಷ್ಟೇ ಇರಬೇಕು ಅಂತ RBI ನಿಗದಿ ಮಾಡಿಲ್ಲ ಅಂದಿದ್ದಾರೆ. ಅಂದಹಾಗೆ ಈ ವಿಚಾರ ಇದೇ ಮೊದಲ ಬಾರಿಗಲ್ಲ. ಈ ಹಿಂದೆ RBI ಕೂಡ ಬ್ಯಾಂಕ್ಗಳಿಗೆ ಸೂಚನೆ ಹೊರಡಿಸಿತ್ತು. ಇದೇ ವರ್ಷ ಜನವರಿ 6ರ RBI ಮಾಸ್ಟರ್ ಡೈರೆಕ್ಷನ್ ನಲ್ಲಿ ಕೂಡ ಎಕ್ಸಾಕ್ಟ್ ಇದೇ ಪಾಯಿಂಟ್ ನ ಹೇಳಲಾಗಿತ್ತು. ಮೊದಲ ಬಾರಿಗೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಸಿಬಿಲ್ ಅವರ ಇತರೆ ಆರ್ಥಿಕ ಅಂಶ ಪರಿಗಣಿಸಿ ಅಂದಿತ್ತು. ಈಗ ಸರ್ಕಾರ ಕೂಡ ಅದನ್ನೇ ಹೇಳಿದೆ. ಹೀಗಾಗಿ ಲಕ್ಷಾಂತರ ಜನರಿಗೆ ಸಹಾಯವಾಗಲಿದೆ. ಅದರಲ್ಲೂ ಉನ್ನತ ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಸಾಲಕ್ಕೆ ಅರ್ಜಿ ಸಲ್ಲಿಸೋ ವಿದ್ಯಾರ್ಥಿಗಳಿಗೆ ಭಾರೀ ನೆರವಾಗಲಿದೆ. ಜೊತೆಗೆ ತಮ್ಮ ಕನಸಿನ ಮನೆ ಕಟ್ಟಲು ಗೃಹ ಸಾಲ ಕೋರುವ ಹೊಸ ಕುಟುಂಬಗಳಿಗೆ ವರದಾನವಾಗಲಿದೆ. ಹಾಗೆ ಹೊಸ ವ್ಯಾಪಾರ ಪ್ರಾರಂಭಿಸೋಕೆ ಬಂಡವಾಳಕ್ಕಾಗಿ ಸಾಲ ಕೋರುವ ಯುವ ಉದ್ಯಮಿಗಳಿಗೆ ಕೂಡ ಇದು ದೊಡ್ಡ ಬೆಂಬಲ ನೀಡಲಿದೆ ಎನ್ನಲಾಗಿದೆ. ಸಿಬಿಲ್ ಲೀಗಲ್ಲ? ಸರ್ಕಾರಕ್ಕೆ ಪ್ರಶ್ನೆ. ಸ್ನೇಹಿತರೆ, ಸಂಸತ್ತಲ್ಲಿ ಕೇವಲ ಹೊಸದಾಗಿ ಸಾಲ ಮಾಡೋರಿಗೆ ಅಷ್ಟೇ ಅಲ್ಲ, ಸಿಬಿಲ್ ಮಾನ್ಯತೆ ಬಗ್ಗೆನೇ ಪ್ರಶ್ನೆ ಮಾಡಲಾಗಿತ್ತು. ಲೋಕಸಭಾ ಸಂಸದ ಕಾರ್ತಿ ಚಿದಂಬರಂ ಭೂಮಿಲಿ ನಮ್ಮ ಚಟುವಟಿಕೆ ಬಗ್ಗೆ ಚಿತ್ರಗುಪ್ತ ಯಮಧರ್ಮನಿಗೆ ಲೆಕ್ಕ ನೀಡುವಂತೆ ಇವತ್ತು ಸಿಬಿಲ್ ನಮ್ಮೆಲ್ಲರ ಮಾಹಿತಿ ಕಲೆ ಹಾಕ್ತಿದೆ. ಇವತ್ತು ಹಣಕಾಸು ಸಚಿವರು ಗೃಹ ಸಾಲ ತಗೋಬೇಕಂದ್ರೂ ಸಿಬಿಲ್ ಸ್ಕೋರ್ ಬೇಕಾಗತ್ತೆ. ಆದ್ರೆ ಈ ಸಿಬಿಲ್ ಸಂಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 48,700 ರೂಪಾಯಿ ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ವಾಸ್ತವದಲ್ಲಿ ಇದೊಂದು ಖಾಸಗಿ ಸಂಸ್ಥೆ. ಇದೇ ಖಾಸಗಿ ಕಂಪನಿ ಇವತ್ತು ನಮ್ಮೆಲ್ಲರ ರೇಟಿಂಗ್ ನಿರ್ಧಾರ ಮಾಡ್ತಿದೆ. ಆದ್ರೆ ಇವರು ಕಾಲಕಾಲಕ್ಕೆ ರೇಟಿಂಗ್ ನ ಅಪ್ಡೇಟ್ ಮಾಡ್ತಾರಾ ಇಲ್ವಾ ಯಾರಿಗೂ ಗೊತ್ತಿಲ್ಲ.
ಇವರಲ್ಲಿ ಯಾವುದೇ ಟ್ರಾನ್ಸ್ಪರೆನ್ಸಿ ಇಲ್ಲ. ಸಿಬಿಲ್ ರೇಟಿಂಗ್ಸ್ ವಿರುದ್ಧ ಅಪೀಲ್ ಮಾಡೋಕೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ. ರೈತರು ಸಬ್ಸಿಡಿ ಹಣದಲ್ಲಿ ಸಾಲ ಮರುಪಾವತಿ ಮಾಡಿದ್ರೆ ಸಿಬಿಲ್ ಅದನ್ನ ಅಪ್ಡೇಟ್ ಮಾಡಿರಲ್ಲ. ಸಂಪೂರ್ಣ ಅಪಾರದರ್ಶಕವಾಗಿ ಕೆಲಸ ಮಾಡ್ತಿದೆ ಅಂತ ಆರೋಪ ಮಾಡಿದ್ರು. ಅಲ್ಲದೆ ಸುಧಾ ಅವರು ಕೂಡ ತಮ್ಮ ಪ್ರಶ್ನೆಯಲ್ಲಿ ಸಿಬಿಲ್ ಮಾನ್ಯತೆಯನ್ನ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿರೋ ಸರ್ಕಾರ ಕಾನೂನು ಮಾನ್ಯತೆ ಇದೆ ಅಂತ ಹೇಳಿದೆ. ಟ್ರಾನ್ಸ್ ಯೂನಿಯನ್ ಸಿಬಿಲ್ ಲಿಮಿಟೆಡ್ ಭಾರತದ ಕ್ರೆಡಿಟ್ ಇನ್ಫಾರ್ಮೇಷನ್ ಸಂಸ್ಥೆ ಸಿಐಸಿಗಳಲ್ಲಿ ಒಂದು. ಈ ಮೊದಲು ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್ ಅಂತ ಕರೆಯಲಾಗ್ತಿತ್ತು. ಹೀಗಾಗಿ ಸಿಬಿಲ್ ಅಂತ ಫೇಮಸ್ ಆಗಿದೆ. ಇದಕ್ಕೆ ಕಾನೂನಿನ ಮಾನ್ಯತೆ ಇದೆ. ಸಿಐಸಿ ಸಂಸ್ಥೆಗಳು ಕ್ರೆಡಿಟ್ ಇನ್ಫಾರ್ಮೇಷನ್ ಕಂಪನೀಸ್ ರೆಗ್ಯುಲೇಷನ್ ಆಕ್ಟ್ 2005 ಅಡಿ ರಿಜಿಸ್ಟರ್ ಆಗಿವೆ. ನಿರ್ದಿಷ್ಟ ಗ್ರಾಹಕರಿಗೆ ಕ್ರೆಡಿಟ್ ಸ್ಕೋರ್ ಸೇರಿದಂತೆ ಕ್ರೆಡಿಟ್ ರಿಪೋರ್ಟ್ ಅನ್ನ ನೀಡ್ತಿವೆ ಅಂತ ಹೇಳಿದೆ. ಜೊತೆಗೆ ಕೇವಲ ಸಿಬಿಲ್ ಅಷ್ಟೇ ಅಲ್ಲ, ಆರ್ಬಿಐ ಈ ತರ ಒಟ್ಟು 4 ಸಂಸ್ಥೆಗಳಿಗೆ ಸಿಐಸಿ ಸರ್ಟಿಫಿಕೇಶನ್ ನೀಡಿದೆ. ಸಿಬಿಲ್ ಬಿಟ್ರೆ ಈಕ್ವಿಫ್ಯಾಕ್ಸ್, ಎಕ್ಸ್ಪೀರಿಯನ್ ಮತ್ತು ಸಿಆರ್ಐಎಫ್ ಹೈ ಮಾರ್ಕ್ ಕ್ರೆಡಿಟ್ ಇನ್ಫಾರ್ಮೇಷನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕ್ರೆಡಿಟ್ ಸ್ಕೋರ್ ನೀಡುವ ಕೆಲಸ ಮಾಡ್ತಿವೆ ಅಂತ ಹೇಳಿದೆ. ಜೊತೆಗೆ ಇವರಿಗೆ ಸರ್ಕಾರ ಯಾವುದೇ ಹಣ ನೀಡಲ್ಲ. ಬದಲಾಗಿ ಈ ಸಂಸ್ಥೆಗಳೇ ಗ್ರಾಹಕರಿಂದ ಹಣ ಪಡಿತವೆ. ಒಂದು ಕ್ರೆಡಿಟ್ ಇನ್ಫಾರ್ಮೇಷನ್ಗೆ ₹100 ವರೆಗೆ ಚಾರ್ಜ್ ಮಾಡಬಹುದು ಅಂದಿದೆ. ಅಲ್ಲದೆ ಆರ್ಬಿಐನ 2016ರ ಸರ್ಕ್ಯುಲರ್ ಪ್ರಕಾರ ಈ ಸಂಸ್ಥೆಗಳು ಪ್ರತಿ ಗ್ರಾಹಕರಿಗೆ ವರ್ಷಕ್ಕೆ 1 ಫ್ರೀ ಕ್ರೆಡಿಟ್ ರಿಪೋರ್ಟ್ ನ ಕೊಡಬೇಕು ಅಂದಿದೆ. ಕನಿಷ್ಠ ಕ್ರೆಡಿಟ್ ಸ್ಕೋರ್ ನಿಗದಿಪಡಿಸಲ್ಲ. ಹೌದು ಸ್ನೇಹಿತರೆ, ಸರ್ಕಾರ ಈ ವಿಚಾರನ ಕೂಡ ಕ್ಲಿಯರ್ ಮಾಡಿದೆ. ಆರ್ಬಿಐನ ಇತ್ತೀಚಿನ ಮಾಸ್ಟರ್ ಡೈರೆಕ್ಷನ್ ಪ್ರಕಾರ ಲೋನ್ ನೀಡುವ ಸಂಸ್ಥೆಗಳು ಸಾಲ ನೀಡೋಕ್ಕೂ ಮುನ್ನ 1 ಅಥವಾ 1ಕ್ಕಿಂತ ಹೆಚ್ಚು ಕ್ರೆಡಿಟ್ ರಿಪೋರ್ಟ್ಗಳನ್ನ ಪಡಿಬೇಕು. ಆದ್ರೆ ಹಾಗಂತ ಮಿನಿಮಮ್ ಇಂತಿಷ್ಟೇ ಸ್ಕೋರ್ ಇರಬೇಕು ಅಂತಿಲ್ಲ. ಬಟ್ ಭಾರತದ ಸಾಲದ ವ್ಯವಸ್ಥೆ ಡಿರೆಗ್ಯುಲೇಟೆಡ್ ಆಗಿದೆ. ಹೀಗಾಗಿ ಸಾಲದಾತ ಸಂಸ್ಥೆಗಳು ತಮ್ಮ ಪಾಲಿಸಿಗೆ ಅನುಗುಣವಾಗಿ ಡಿಸಿಷನ್ ತಗೊಳ್ತವೆ ಅಂದಿದ್ದಾರೆ. ಇದರಿಂದ ಗ್ರಾಹಕನ ರೀಪೇಮೆಂಟ್ ಹಿಸ್ಟರಿ ಗೊತ್ತಾಗುತ್ತೆ. ಮರುಪಾವತಿ ಡಿಲೇ ಆಗಿರೋದು, ಲೋನ್ ಸೆಟಲ್ ಆಗಿರೋದು, ರೈಟ್ ಆಫ್ ಆಗಿರೋ ಮಾಹಿತಿ ಸಿಗುತ್ತೆ. ಇದರಿಂದ ಗ್ರಾಹಕನ ಕ್ರೆಡಿಟ್ ವರ್ದಿನೆಸ್ ಅಂದ್ರೆ ಸಾಲ ಪಡೆಯೋ ಯೋಗ್ಯತೆ ಗೊತ್ತಾಗುತ್ತೆ ಅಂದಿದೆ. ಆದ್ರೆ ಸಾಲ ನೀಡುವಾಗ ಕ್ರೆಡಿಟ್ ಸ್ಕೋರ್ ಒಂದು ಟೂಲ್ ಅಷ್ಟೇ, ಒಂದು ಮಾಹಿತಿ. ಹಾಗಂತ ಅದನ್ನಂತಾನೆ ಕನ್ಸಿಡರ್ ಮಾಡಬೇಕಂತಿಲ್ಲ ಅಂತ ಕ್ಲಾರಿಫೈ ಮಾಡಿದೆ. ಸರ್ಕಾರದ ಕ್ರೆಡಿಟ್ ಸ್ಕೋರ್ ಇನ್ನು ಸಿಬಿಲ್ ರೀಪ್ಲೇಸ್ ಮಾಡೋಕೆ ಸರ್ಕಾರ ನೋಡ್ತಿದ್ಯಾ ಅನ್ನೋ ಪ್ರಶ್ನೆಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರಿಸಿದೆ. ಹೌದು, 2023-24ರ ಕೇಂದ್ರ ಬಜೆಟ್ನಲ್ಲಿ ನ್ಯಾಷನಲ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ರಿಜಿಸ್ಟ್ರಿ NFIR ಅನೌನ್ಸ್ ಮಾಡಲಾಗಿತ್ತು. ಇದೊಂದು ದೇಶದ ಜನರ ಹಣಕಾಸು ಮಾಹಿತಿಯ ಕೇಂದ್ರ ಭಂಡಾರ. ಬ್ಯಾಂಕ್ಗಳಿಗೆ ಜನರ ಸಾಲ ಯೋಗ್ಯತೆ ಅಸೆಸ್ ಮಾಡೋಕೆ ನೆರವಾಗ್ಲಿ ಅನ್ನೋ ಕಾರಣಕ್ಕೆ ಅನೌನ್ಸ್ ಮಾಡಿದ್ವಿ. ಆದ್ರೆ ಸದ್ಯ ಈ ಸಂಬಂಧ ಯಾವುದೇ ಕೆಲಸ ನಡೆದಿಲ್ಲ. ಹೀಗಾಗಿ ಸಿಬಿಲ್ ರೀಪ್ಲೇಸ್ ಮಾಡೋಕೆ ಈ ಕ್ಷಣಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಅಂದಿದೆ. ಸೊ ಸರ್ಕಾರದ ಈ ಎಲ್ಲ ಉತ್ತರ ನೋಡಿದ್ರೆ ಹೌದು, ಸಿಬಿಲ್ ಖಾಸಗಿ ಸಂಸ್ಥೆ. ಆದ್ರೆ ಸದ್ಯಕ್ಕೆ ಯಾರಿಗೆ ಸಾಲ ನೀಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ನಮ್ಮ ಬಳಿ ಯಾವುದೇ ಮಾನದಂಡ ಇಲ್ಲ. ಈಗ ಸಿಬಿಲ್ ಇದೆ, ಇರ್ಲಿ, ಮುಂದೆ ಬೇಕಾದ್ರೆ ನೋಡೋಣ ಅನ್ನೋ ಅರ್ಥದಲ್ಲಿ ಸರ್ಕಾರ ಮಾತಾಡಿದಂತಿದೆ. ಆದ್ರೆ ಏನೇ ಆಗಲಿ ಸ್ನೇಹಿತರೆ, ರೆಗ್ಯುಲೇಟರಿ ಸಂಸ್ಥೆಗಳು ಅಂತ ಬಂದಾಗ ಅಥವಾ ಥರ್ಡ್ ಅಂಪೈರ್ ಸ್ಥಾನದಲ್ಲಿ ನಿಂತು ನಿರ್ಧಾರ ತಗೋಬೇಕು ಅನ್ನೋ ವಿಚಾರ ಬಂದಾಗ ಅಲ್ಲಿ ಸ್ವತಂತ್ರ ಸ್ವಾಯತ್ತ ಸಂಸ್ಥೆ ಇರೋದೇ ಒಳ್ಳೆಯದು. ಇಲ್ಲಾಂದ್ರೆ ನಾಳೆ ದಿವಸ ಪಕ್ಷಪಾತ, ವ್ಯಾಪಾರಕ್ಕೆ, ಅಕ್ರಮಕ್ಕೆ ಜಾಗ ಕೊಟ್ಟಂತಾಗಬಹುದು. ಯಾಕಂದ್ರೆ ಸಿಬಿಲ್ ಖಾಸಗಿ ಸಂಸ್ಥೆಯಾಗಿರೋದ್ರಿಂದ ನಾಳೆ ಒಂದ್ ವೇಳೆ ಸಿಬಿಲ್ಗೆ ಅಥವಾ ಅದಕ್ಕೆ ಸಂಬಂಧಿತ ಸಂಸ್ಥೆಗಳಿಗೆ ಸಾಲ ಬೇಕು ಅಂದಾಗ ಅಲ್ಲಿ ಯಾವ ಕ್ರೆಡಿಟ್ ಸ್ಕೋರ್ ನೀಡಿ ಬ್ಯಾಂಕ್ಗಳು ಸಾಲ ನೀಡ್ತವೆ ಅನ್ನೋ ಪ್ರಶ್ನೆ ಬರುತ್ತೆ. ಹೀಗಾಗಿ ಸರ್ಕಾರ ಆದಷ್ಟು ಈ ಸಂಬಂಧ ಸರಿಯಾದ ಪಾಲಿಸಿ ತಂದು ಒಂದು ಪ್ರತ್ಯೇಕ ಸಂಸ್ಥೆ ನೇಮಿಸೋದು ಒಳ್ಳೆಯದು. ಸೊ ಫ್ರೆಂಡ್ಸ್, ಇದಾಗಿತ್ತು ಸಿಬಿಲ್ ಸ್ಕೋರ್ ಕುರಿತು ಕೇಂದ್ರ ಸರ್ಕಾರದ ನಿಲುವು ತಿಳಿಸೋ ಪ್ರಯತ್ನ. ನಿಮಗೆ ಈ ವಿಡಿಯೋ ನೋಡಿ ಏನ್ ಅನಿಸ್ತೋ? ಸಿಬಿಲ್ ಇರಬೇಕಾ ಅಥವಾ ಸಪರೇಟ್ ಇಂಡಿಪೆಂಡೆಂಟ್ ಸಂಸ್ಥೆ ಇರಬೇಕಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.